ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ಲರಿಗೂ ದೈವಿಕ ಅನುಭವಗಳು ತಂಡದಿಂದ ಶುಭ ದಿನ ಮತ್ತು ನಿಮಗೆಲ್ಲರಿಗೂ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಬನ್ನಿ, ಮೊದಲನೇ ಅನುಭವ ನಮಗೆ ಒಬ್ಬರು ಕಳಿಸಿದ್ದಾರೆ. ಬೆಲಗೂರಿನ ಆಂಜನೇಯ ಸ್ವಾಮಿ ಭಕ್ತರು ಇವರು. ಇವರು ಅಲ್ಲೇ ಪ್ರತಿದಿನ ಇವ್ರಿಗೆ ಏನಾಗ್ತಾ ಇತ್ತು ಅಂದರೆ, ಯಾರೋ ಇವ್ರಿಗೆ ಬಂದು ಜೋರಾಗಿ ಕುತ್ತಿಗೆನ ಹಿಸಿದ್ಬಿಟ್ಟು ಇವ್ರನ್ನ ಕೊಲ್ಲೋ ಹಾಗೆ ಆಗ್ತಾ ಇತ್ತು. ಯಾವ ಥರ ಆಗ್ತಾ ಇತ್ತು ಅಂದರೆ, ಒಂಥರ ಬಾಡಿ ಎಲ್ಲ, ದೇಹ ಎಲ್ಲ ಕಲ್ಲಿನ ಹಾಗೆ ಆಗಿಬಿಡೋದು. ಮಿಸ್ಕಡೋಕ್ಕೂ ಆಗ್ತಾ ಇರಲಿಲ್ಲ. ಗುರು, ನಂಗೆ ಏನು ನಡೀತಾ ಇದೆ ಅಂತ ಕೂಡ ಅಲ್ಲಿ ಯಾರಿದ್ದಾರೆ ಕಣ್ಣು ತೆಗಿಯೋಕ್ಕೆ ಕೂಡ ಅವಕಾಶ ಸಿಗ್ತಿರ್ಲಿಲ್ಲ. ಸಡನ್ನಾಗಿ ಯಾರೋ ಒಬ್ಬರು ನೀರು ಎರಚಿಬಿಟ್ಟು ಎಬ್ಬಿಸಿದಾಗ, ಅಯ್ಯೋ ಏನು ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ. ಯಾರು ಹಿಂಗೆ ಮಾಡಿದ್ರು, ಅಥವಾ ಯಾರಾದರೂ ನನ್ನ ಜೊತೆ ತಮಾಷೆ ಮಾಡ್ತಿದ್ರಾ, ಅಥವಾ ಬೇಕು ಅಂತ ನನಗೆ ಯಾರಾದರೂ ತೊಂದರೆ ಕೊಡ್ತಿದಾರ ಗೊತ್ತಾಗ್ತಿರಲಿಲ್ಲ, ಅಥವಾ ದೆವ್ವನೋ ಏನಾದರೂ ದುಶ್ಶಕ್ತಿ ಏನಿದೆಯಾ ಅದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಸ್ನೇಹಿತರೆ, ನಾವೆಲ್ಲ ಚಿಕ್ಕವರಿದ್ದಾಗ ನಿಮ್ಮ ಹಿರಿಯರು ಮತ್ತು ತಂದೆ ತಾಯಿ ಏನು ಹೇಳ್ಕೊಟ್ಟಿದ್ದಾರೆ, ಬೆಳೆಸಿದ್ದಾರೆ, ಹನುಮಪ್ಪ ನಮ್ಮನ್ನೆಲ್ಲ ಕಾಪಾಡ್ತಾನೆ ಮತ್ತು ಯಾವುದೇ ಕೆಟ್ಟ ಶಕ್ತಿ ಕೂಡ ಅವನಿದ್ದಲ್ಲಿ ಇರಲ್ಲ. ಭಯ ಇದ್ದಾಗ ಎಲ್ಲ ಹನುಮಪ್ಪ 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 ಅಥವಾ ಹನುಮಂತ ಕಾಪಾಡಪ್ಪ ಅಂತ ಬೇಡ್ಕೊಂಡ್ರೆ ಏನೋ ಒಂದು ರೀತಿ ಹುಮ್ಮಸ್ಸಿರುತ್ತೆ, ಏನೋ ಒಂದು ರೀತಿ ಶಕ್ತಿ ಬರುತ್ತೆ, ಆ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಸಮಾಧಾನ ಇರುತ್ತೆ. ಹಾಗೆ ಇವತ್ತು ಈ ಬೆಲಗೂರಿನ ಭಕ್ತರ ಅನುಭವನ ತಿಳ್ಕೊಳ್ಳೋಣ ಬನ್ನಿ. ಇದೇನಾಗ್ತದೆ ಅಂದರೆ, ಇದು ನಡೆದು ಆಲ್ಮೋಸ್ಟ್ ಒಂದು 3 ವರ್ಷ ಆಯ್ತಂತೆ. ಆಗ ಜನವರಿ 2021. ಆವಾಗ ತಾನೇ ಕೊರೋನಾ ನಮ್ಮನ್ನು ಕಾಡಕ್ಕೆ ಶುರು ಮಾಡಿ ಇನ್ನೂ 1 ವರ್ಷನೂ ಆಗಿರಲಿಲ್ಲ. ಓಕೆ, ಆವಾಗ ಇವರು ಬೆಂಗಳೂರಲ್ಲಿ ರೂಮ್ ಮಾಡಿಕೊಂಡು ಜಾಬ್ಗೆ ಅಂತ ಟ್ರೈ ಮಾಡ್ತಾ ಇದ್ರಂತೆ. ಹೊರಗಡೆ ಓಡೋಕ್ಕಾಗ್ತಿಲ್ಲ, ಮಧ್ಯೆ ಎಲ್ಲಾದರೂ ಹೋಗಿ ಬಂದಿದ್ರು ಅಥವಾ ಏನೋ ತಿಂದಿದ್ರು ಅನಿಸುತ್ತೆ. ಒಮ್ಮೆ ಏನಾಯ್ತು, ಇವರಿಗೆ ತುಂಬ ಜ್ವರ ಬಂದಿತ್ತು. ಬಹುಶಃ ಇವ್ರಿಗೆ ಅನ್ನಿಸ್ತು, ಓಕೆ ಕೊರೋನಾ ಎಫೆಕ್ಟು, ಅದಕ್ಕೋಸ್ಕರ ಹಿಂಗೆ ಆಗಿದೆ, ಜ್ವರ ಬಂದಿದೆ, ಏನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಆವಾಗ ಬೇರೆ ಏನಾಗಿತ್ತು ಅಂದರೆ ಎಲ್ರಿಗೂ ಗೊತ್ತಲ್ಲ, ಆಕ್ಸಿಜನ್ ಸಿಗ್ತಾ ಇರಲಿಲ್ಲ, ಸರಿಯಾಗಿ ಬ್ಲಡ್ ಸಿಗ್ತಿರಲಿಲ್ಲ. ಈ ರೀತಿ ತೊಂದರೆ ಅಂದಾಗ ಅವ್ರೇನು ಅಂದ್ಕೊಂಡ್ರು, ಆಯ್ತು ನನ್ನ ಕತೆ ಅಂದ್ಕೊಂಡ್ರು. ಆದರೆ ಇವ್ರ ತಂದೆ ತಾಯಿ ಮನೆಗೆ ಬಾರಪ್ಪ ಅಂತ ಹೇಳಿದರು. ಅದಕ್ಕೂ ಮುಂಚೆ ನನ್ನ ಫ್ರೆಂಡ್ ಏನು ಮಾಡ್ದ ಅಂದರೆ, ಪರವಾಗಿಲ್ಲ ಯಾವುದಕ್ಕೂ ಒಂದ್ಸರಿ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಹೇಳಿದರು. ಸೊ ಹಿಂಗಾಗಿ ತೋರಿಸ್ಕೊಂಬಂದ್ವಿ. ಹೋದ್ವಿ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅವರು ಪೂರ ಬಾಡಿ ಚೆಕಪ್ ಮಾಡಿಬಿಟ್ಟು ಆಮೇಲೆ ಹೇಳಿದರು, ನಾರ್ಮಲ್ ಇದೆ, ಏನೂ ಹೆದರಬೇಡಿ, ಒಂದು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ತೊಗೊಳ್ಳಿ, ಪ್ಯಾರಾಸಿಟಮಾಲ್ ತಿಂತಾ ಇರಿ ಅಂತ ಹೇಳಿದರು. ಆಯಿತು, ಅಷ್ಟು ಹೇಳಿಬಿಟ್ಟು ಮನೆಗೆ ಬಂದರು. ಮತ್ತೆ ರಾತ್ರಿ ಅದೇ ಅನುಭವ, ಯಾರೋ ಕುತ್ತಿಗೆ ಚಿಕ್ಕದಂಗೆ ಆಗ್ತಾಯಿದೆ, ಮೈಕೈ ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ, ದೇಹ ಎಲ್ಲ, ಬಾಡಿ ಎಲ್ಲ ಫುಲ್ಲು ರಾಕ್ ಥರ, ಕಲ್ಲಿನ ಥರ ಆಗಿಬಿಟ್ಟಿದೆ. ಏನು ಗುರು ಏನಾಗ್ತಾ ಇದೆ, ಎಲ್ಲಿ ನಿದ್ದೆಯಲ್ಲಿ ವಿಪರೀತ ಕೊಸರಾಡ್ತಾ ಇದ್ದಂತೆ. ಫ್ರೆಂಡು ನೀರು ಹಾಕಿ ಎಬ್ಸ್ದ, ಏನಾಯ್ತು ನಿನಗೆ, ಏನಕ್ಕೆ ಹಿಂಗೆ ಮಾಡ್ತಾ ಇದೀಯ ಅಂತ ಕೇಳಿದ್ರಂತೆ. ಆಮೇಲೆ ಎಚ್ಚರ ಆದಮೇಲೆ ನನಗೆ ಅನ್ನಿಸ್ತಾ ಇದೆ, ತಲೆ ನೋಡಿದರೆ ಎತ್ತಕ್ಕಾಗ್ತಿಲ್ಲ, ಅಷ್ಟೊಂದು ಭಾರ ಇದೆ, ತುಂಬ ನಡುಗ್ತಾ ಇದ್ದಾನೆ. ಆಮೇಲೆ ಹೆದರ್ಕೊಂಡು ಏನು ಮಾಡಬೇಕು, ಕಡೆಗೆ ಯಾವುದಕ್ಕೂ ಅಮ್ಮ ಅಪ್ಪನಿಗೆ ಹೇಳಿದರೆ, ಅಮ್ಮ ಅಪ್ಪ ಅಂದರು, ಬೆಟ್ರ್ ನೀನು ಒಂದ್ಸರಿ ಊರಿಗೆ ಬಂದುಬಿಡಪ್ಪ, ಸುಮ್ಮನೆ ಅಲ್ಲಿರೋಕ್ಕೆ ಹೋಗಬೇಡ, 2-3 ದಿನ ಹೀಗೆ ಆದಮೇಲೆ ಇನ್ನು ತೊಂದರೆ ಅನುಭವಿಸೋದು ಬೇಡ, ಬೆಟ್ರ್ ಊರಿಗೆ ಹೋಗೋಣ ಅಂತ ಹೇಗೋ ಬಸ್ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದರೆ ಇನ್ನೂ ಸ್ವಲ್ಪ ಜ್ವರ ಜಾಸ್ತಿ ಆಯಿತು. ಅಮ್ಮ ಅಪ್ಪ ನೋಡಿದರೆ ಇರೋಬರ ಎಲ್ಲ ಹರಕೆ ಹೊತ್ಕೊಂಡಿದ್ದಾರೆ. ಅದ್ಯಾರೋ ಅಜ್ಜ ಆ ಥರ ಕರ್ಕೊಂಡೋದ್ರು, ಕೊರೋನಾ ಎಲ್ಲ ಏನು ಹೆದರಬೇಡಿ ಅದು ಅಂತ ಹೇಳಿ ಏನೋ ಒಂದಿಷ್ಟು ನಾಟಿ ಔಷಧ ಕೊಟ್ಟರು, ಎಲ್ಲ ಮಾಡಿಸಿದ್ರು, ಏನೂ ಸಹಾಯ ಆಗಲ್ಲ. ಎಲ್ರಿಗೂ ಒಂದು ರೀತಿ ಟೆನ್ಷನು, ದುಡಿಯೋ ಮಗ ಬೇರೆ, ಏನಾದರೂ ಒಬ್ಬನೇ ಮಗ, ಏನಾದರೂ ತೊಂದರೆ ಆದರೆ ಏನಪ್ಪ ಅಂತ ಅವ್ರಿಗೆ ಭಯ. ಆಯಿತಾ, ದುಡಿಯೋ ಮಗ ಅನ್ನೋದಕ್ಕಿಂತ ಒಂದು ಮಗನ್ನ ಕಳ್ಕೊಳ್ಳೋದು ತುಂಬ ನೋವಿನ ವಿಷಯ ಅದು. ಹೀಗಾಗಿ ಆ ಟೈಮಲ್ಲಿ ಎಲ್ರಿಗೂ ಹೆಂಗಾಗಿತ್ತು ಅಂದರೆ, ಯಾವ ಫ್ಯಾಮಿಲಿಯವರು ಮೊದಲನೇ ಮಾತು ಎಲ್ಲರೂ ಅಂದ್ಕೊಳ್ಳೋದಷ್ಟೇ, ಸಾಯಬಾರ್ದು. ಆದರೆ ಸಾವು ಅನ್ನೋದನ್ನು ನಾವು ಯಾವತ್ತೂ ಅದನ್ನು ಬೆಟ್ಟಾಕೋಕ್ಕಾಗಲ್ಲ. ಸೊ ಅದನ್ನು ಮರೆತು ಜೀವನ ಮಾಡಬೇಕು. ನಾಳೆನೇ ನಮ್ಮ ಸಾವಿದೆ ಅನ್ನೋ ರೀತಿ ನಾವೇನು ಮಾಡಬೇಕು, ಇವತ್ತೇ ನಾವು ಯಾವಾಗಲೂ ಚೆನ್ನಾಗಿ ಒಳ್ಳೆಯ ಪ್ರಯತ್ನಗಳು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಆಯಿತಾ. ಮತ್ತು ನನಗೇನಾಗ್ತಾಯಿತ್ತು ಅಂದರೆ, ರಾತ್ರಿ ಮಲ್ಕೊಂಡ್ಮೇಲೆ ಮತ್ತೆ ಅದೇ ಅನುಭವ ಆಗ್ತಾಯಿತ್ತಂತೆ. ಕಡೆಗೆ ಒಂದಿನ ಏನು ಮಾಡಿದ್ರು, ಬೆಲಗೂರು ಆಂಜನೇಯ ಸ್ವಾಮಿ ಗೊತ್ತಿರಬೇಕಲ್ಲ ನಿಮಗೆ, ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ನೋಡಿದರು. ಆಮೇಲೆ ನಮಗೆ ಗೊತ್ತಿರೋ ಪಂಡಿತರೊಬ್ಬರು ಹೇಳಿದರು, ನೋಡಪ್ಪ ನಿನ್ನ ಮೇಲೆ ಪ್ರೇತಾತ್ವದ ಪ್ರಭಾವ ಇದೆ, ಹೆದರಬೇಡ, ಇದೇನೇನೋ ಕಾಟ ಕೊಡ್ತಾ ಇದೆ, ಆದರೆ ಹೆದರ್ಕೋಬೇಡಿ, ಯಾವ ಕಾರಣಕ್ಕೂ ಭಯ ಬೀಳಬೇಡಿ, ಆಂಜನೇಯ ನಿಮ್ಮನ್ನು ಕಾಪಾಡ್ತಾನೆ ಅಂತ ಸಮಾಧಾನ ಮಾಡಿದ್ರು. ಆಮೇಲೆ ಅವ್ರು ಹೇಳಿಕೊಟ್ರು ಒಂದು ವಿಧಿ, ಅಂದರೆ ಏನು, ಯಾವ ಪ್ರೋಸೆಸ್ ಮಾಡಿದ್ರೆ, ಯಾವ ವಿಧಾನವನ್ನು ಅನುಸರಿಸಿದರೆ ನಮಗೆ ಈ ತೊಂದರೆಯಿಂದ ಹೊರಗೆ ಬರ್ತಾನೆ, ಹುಡುಗನಿಗೆ ಆರಾಮ ಆಗುತ್ತೆ ಅಂತ ಹೇಳಿದ್ದು, ಅದನ್ನು ಅವ್ರು ನಮ್ಗೆ ಹೇಳ್ಕೊಟ್ರು. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂದರೆ, ಪ್ರತಿದಿನ ಅವತ್ತು ನಾವು ಹೋಗಿದ್ದು ಬಹುಶಃ ಸೋಮವಾರ ಸಂಜೆ ಅನಿಸುತ್ತೆ, ಲಕ್ಕಿಲಿ. ಆ್ಯಂಡ್ ಮಂಗಳವಾರ ಅವರೇನು ಹೇಳಿದ್ರು ಅಂದರೆ, ನಾಳೆ ಮಂಗಳವಾರ ಇದೆ, ಹನುಮಂತನ ವಾರ ಇದೆ, ಬೆಳಿಗ್ಗೆ ಬನ್ನಿ,
ಹ್ಞೂ ಸಂಕಲ್ಪ ಮಾಡ್ಕೊಳ್ಳಿ ನಿಮಗೇನಾಗಬೇಕು ಅಂತ. ನಾನು ಇಂಥವನು, ಈ ಊರಲ್ಲಿದ್ದೀನಿ, ನಿನ್ನ ಸೇವೆ ಮಾಡ್ತಾಯಿದ್ದೀನಿ, ಈ ಥರ ಸೇವೆ ಪ್ರತಿದಿನ ನನ್ನ ಜೀವನದುದ್ದಕ್ಕೂ ನಾನು ಈ ಸೇವೆ ಮಾಡ್ತೀನಿ ದೇವ, ದಯವಿಟ್ಟು ನನಗೆ ಕಾಪಾಡು ಅಂತ ಕೇಳಿಕೊಂಡು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 7 ಸಾರಿ ಹನುಮಾನ್ ಚಾಲಿಸ ಓದಬೇಕು. ಮತ್ತು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ಕೊಂಡು ಸ್ನಾನಗಿಲ್ಲ ಅವೆಲ್ಲ ಮುಗಿಸ್ಕೊಂಡು ಹನುಮಾನ್ ಚಾಲಿಸ ಓದ್ಕೊಂಡು ಬಂದು ಆಂಜನೇಯನ ದರ್ಶನ ಮಾಡಬೇಕು ಅಂತ ಹೇಳಿದರು. ಲಕ್ಕಿಲಿ ಆವಾಗ ಎಲ್ಲ ಕಡೆ ಲಾಕ್ಡೌನ್ ನಡೆದಿತ್ತು, ಹೀಗಾಗಿ ಜಾಸ್ತಿ ಗದ್ದಲಗಳಿರಲಿಲ್ಲ. ಇದನ್ನು ಮಾಡೋಕ್ಕೆ ನಮಗೂ ಈಸಿ ಆಯಿತು, ಆಯಿತಾ. ಹಾಗೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ರಾತ್ರಿ ಆಗ್ತಾಯಿದ್ದ ಎಲ್ಲ ಕೆಟ್ಟ ಅನುಭವಗಳು ನಿಂತೋಯ್ತು. 1 ತಿಂಗಳು ಈ ರೀತಿ ಮಾಡಿದ್ಮೇಲೆ ನನಗೇನು ಆಗೇ ಇಲ್ವೇನೋ ಅನ್ನೋವಷ್ಟು ಸಂಪೂರ್ಣವಾಗಿ ಆರಾಮಾದಮೇಲೆ ಯಾವುದೇ ಕೆಟ್ಟ ಅನುಭವ ಕೂಡ ಇಲ್ಲ. ಈಗ ಒಂದು ಕಂಪ್ನಿನಲ್ಲಿ ಒಳ್ಳೆ ಜಾಬ್ ಇದೆ, ಒಳ್ಳೆ ಸಂಬಳ ಇದೆ, ಎಲ್ಲದೂ ಆಯಪ್ಪ ಬೆಲ್ಗೂರು ಆಂಜನೇಯನ ಕೃಪೆ. ನಾನು ನಿಮಗೆ ಹೇಳೋದಿಷ್ಟೇ, ಜೀವನದಲ್ಲಿ ಎಂಥದೇ ಕಷ್ಟ ಬರಲಿ, 1 ಸಾರಿ ಹನುಮಂತ ದೇವರ ಧ್ಯಾನ ಮತ್ತು ಸೇವೆ ಮಾಡೋಕ್ಕೆ ಶುರು ಮಾಡಿ. ಆ ಮಾರ್ತ್ರಾಯ ನಿಜವಾಗ್ಲೂ ಕೇಳಿಸ್ಕೊತಾನೆ. ಕಲಿಯುಗದಲ್ಲಿ ಕಣ್ಣಿಗೆ ಕಾಣೋದು ಕೆಲವೇ ಸ್ವಲ್ಪ ದೇವರಂತೆ. ಒಂದು ಚಿರಂಜೀವಿಯಾದ ಹನುಮಂತ, ಕಣ್ಣಿಗೆ ಕಾಣೋ ಸೂರ್ಯದೇವ. ಇವರಿಬ್ಬರು ಗುರು ಮತ್ತು ಶಿಷ್ಯರು, ಆಯಿತಾ. ಹಾಗೆ ಇತ್ತೀಚೆಗೆ ಈ ಸೂರ್ಯಪುರ ಆಂಜನೇಯ ಅಂತ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಬಹುಶಃ ನೀವು ಕೂಡ ಎಲ್ಲರೂ ಅಲ್ಲಿ ಒಂದ್ಸರಿ ಹೋಗಿ ಬನ್ನಿ. ಅದು ತುಂಬ ಒಳ್ಳೆಯದು, ಶಕ್ತಿಯುತ ಜಾಗ. ಆರಾಮಾಗಿ ಊರ ಹೊರಗೆ ಸಂಪೂರ್ಣವಾಗಿ ಪ್ರಶಾಂತವಾಗಿರುವಂಥ ಜಾಗ, ಆಯಿತಾ. ಸರಿ, ಇದು ಅವರ ಅನುಭವ. ಈಗ ಅವ್ರು ಚೆನ್ನಾಗಿದ್ದಾರೆ, ಹೀಗೆ ಅವ್ರನ್ನ ದೇವರು ಚೆನ್ನಾಗಿಟ್ಟಿರಲಿ. ಅದಕ್ಕೆ ನಿಮ್ಗೆ ಹೇಳೋದಿದ್ರೆ, ನಮ್ಮ ವೀಕ್ಷಕ ಬಂಧುಗಳೇ, ಹನುಮಪ್ಪ 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 ಅಥವಾ ಹನುಮಂತ ಕಾಪಾಡಪ್ಪ ಅಂತ ಬೇಡ್ಕೊಂಡ್ರೆ ನಮ್ಮ ಹಿರಿಯರು ಹೇಳ್ಕೊಟ್ಟಂಗೆ ದೇವ್ರ ಹನುಮಂತ ನಮ್ಮನ್ನು ಕಾಪಾಡ್ತಾರೆ. ಹಾಗೆ ಜೊತೆ ಒಂದು ಸಹಾಯ ಮಾಡಿ, ಈ ವಿಡಿಯೋನ ನಿಮ್ಮ ಕುಟುಂಬದ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇಂಥ ಹಲವಾರು ಅನುಭವಗಳು ನಮಗೆ ಬರ್ತಾ ಇದ್ದಾವೆ, ಅವ್ನು ನಾವೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀವಿ. ಯಾರ್ಯಾರು ನಿಮ್ಮ ಜೀವನದಲ್ಲಿ ಆಗಿದೆಯೋ ಅದನ್ನು ನಮಗೆ ಕಳಿಸ್ಕೊಡಿ, ನಾವು ಅದನ್ನು ವಿಡಿಯೋ ಮೂಲಕ ಬೇರೆಯವರಿಗೆ ತಲುಪಿಸೋಣ, ಸ್ವಲ್ಪ ಸಹಾಯ ಮಾಡೋಣ. ನಮ್ಮ ಕಷ್ಟನೂ ಬೇರೆಯವ್ರ ಕಷ್ಟ ಎಲ್ಲದೂ ಒಂದೇ, ಎಲ್ಲದನ್ನು ನಿವಾರಣೆ ಮಾಡ್ಕೊಂಡು ಚೆನ್ನಾಗಿ ಬದುಕೋಣ ಅಂತ ಹೇಳ್ತಾ, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಾಳೆ ಬೇರೊಬ್ಬ ಭಕ್ತರ ಅನುಭವರ ಜೊತೆ ನಾವು ಮೀಟ್ ಆಗೋಣ, ಸೇರೋಣ, ಆಯಿತಾ. ಜೈ ಶ್ರೀರಾಮ್. ಥ್ಯಾಂಕ್ ಯು.